ಒಂದು ಚುನಾವಣೆ ಅಂದ್ರೆ ಏನು? ಅದು ಕೇವಲ ಮತದಾನದ ಒಂದು ದಿನ ಅಲ್ಲ. ಅದು ಅಧಿಕಾರ ಮತ್ತು ಜನರ ನಡುವೆ ನಡೆಯುವ ಒಂದು ದೊಡ್ಡ ಸಂಭಾಷಣೆ. ನಮ್ಮ ಕೆಲ್ಸ ಆ ಸಂಭಾಷಣೆಯನ್ನ ಆಳವಾಗಿ ಕೇಳಿಸಿಕೊಳ್ಳೋದು. ಕೇವಲ ಅಂಕಿಸಂಖ್ಯೆಗಳನ್ನಲ್ಲ, ಆ ಸಂಖ್ಯೆಗಳ ಹಿಂದಿರೋ ಜನರ ಭಾವನೆಗಳನ್ನ, ಅವರ ಆಶಯಗಳನ್ನ, ಅವರ ನೋವುಗಳನ್ನ ಅರ್ಥ ಮಾಡ್ಕೊಂಡು ಒಂದು ಉತ್ತಮ ಆಡಳಿತಕ್ಕಾಗಿ ಸ್ಪಷ್ಟವಾದ ನೀಲನಕ್ಷೆಯನ್ನ ರೂಪಿಸೋದು. ಬನ್ನಿ, ಈ ವಿಶ್ಲೇಷಣೆಯನ್ನ ಶುರು ಮಾಡೋಣ. ಇವತ್ತು ನಾವು ಮಾತಾಡ್ತಿರೋದು ಕರ್ನಾಟಕದ ನರಗುಂದ ಕ್ಷೇತ್ರದ ಬಗ್ಗೆ. ಇದು ಬರೀ ನಕ್ಷೆಯಲ್ಲಿರೋ ಒಂದು ಜಾಗ ಅಲ್ಲ. ಇಲ್ಲಿನ ಮಣ್ಣಿನ ಕಥೆ, ಇಲ್ಲಿನ ರೈತರ ಬದುಕು, ಇಲ್ಲಿನ ನೀರಿನ ಸಮಸ್ಯೆ ಮತ್ತು ಇಲ್ಲಿನ ಜನರ ಕನಸುಗಳು ಇವೆಲ್ಲವೂ ಸೇರಿ ಇಲ್ಲಿನ ರಾಜಕೀಯವನ್ನ ರೂಪಿಸುತ್ತವೆ. ಇದು ಸಂಪೂರ್ಣವಾಗಿ ಕೃಷಿಯನ್ನೇ ನಂಬಿಕೊಂಡಿರೋ, ತನ್ನದೇ ಆದ ಸವಾಲುಗಳನ್ನ ಎದುರಿಸ್ತಿರೋ ಒಂದು ಕ್ಷೇತ್ರ. ನೋಡಿ, ನಮ್ಮ ಈ ವಿಶ್ಲೇಷಣೆಯ ಉದ್ದೇಶ ಯಾವುದೇ ಪಕ್ಷದ ಪರ ಅಥವಾ ವಿರೋಧ ಅಲ್ಲ. ನಮ್ಮ ಗಮನ ಇರೋದು ಜನರ ಮೇಲೆ. ಯಾಕಂದ್ರೆ ಸಂಖ್ಯೆಗಳು ಅವು ಯಾವತ್ತೂ ಪಕ್ಷಪಾತ ಮಾಡಲ್ಲ. ಅವು ಕೇವಲ ಸತ್ಯವನ್ನ ಹೇಳುತ್ತವೆ. ಜನರ ನಿಜವಾದ ಅಗತ್ಯತೆಗಳೇನು, ಅವರ ಸಮಸ್ಯೆಗಳೇನು ಅನ್ನೋದನ್ನ ಆ ಸತ್ಯದ ಮೂಲಕ ಅರ್ಥ ಮಾಡಿಕೊಳ್ಳೋದೇ ನಮ್ಮ ಗುರಿ. ಹಾಗಾದ್ರೆ ನಮ್ಮ ಈ ಪಯಣ ಹೇಗಿರುತ್ತೆ? ಮೊದಲಿಗೆ ನಾವು ನರಗುಂದದ ನೆಲದ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋಣ. ನಂತರ ಜನರ ತೀರ್ಪಿನ ಹಿಂದಿರೋ ಆಳವಾದ ಕಾರಣಗಳನ್ನ ಹುಡುಕೋಣ. ಸಂಖ್ಯೆಗಳು ಪಿಸುಮಾತಿನಲ್ಲಿ ಹೇಳೋ ಕಥೆಯನ್ನ ಕೇಳೋಣ. ಮತ್ತು ಕೊನೆಗೆ ಈ ಎಲ್ಲಾ ಪಾಠಗಳಿಂದ ಭವಿಷ್ಯಕ್ಕಾಗಿ ಒಂದು ಗಟ್ಟಿಯಾದ ನೀಲನಕ್ಷೆಯನ್ನ ಹೇಗೆ ರೂಪಿಸ್ಬೋದು ಅಂತ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಯಾವುದೇ ನೀಲನಕ್ಷೆಯನ್ನ ರೂಪಿಸೋಕೆ ಮೊದಲು ನಾವು ನಿಂತಿರೋ ನೆಲ ಹೇಗಿದೆ ಅಂತ ತಿಳಿಯೋದು ಬಹಳ ಮುಖ್ಯ. ನರಗುಂದದ ಸಾಮಾಜಿಕ, ಆರ್ಥಿಕ ವಾಸ್ತವತೆಯೇನು? ಇಲ್ಲಿನ ಜನರ ಜೀವನ ಹೇಗಿದೆ? ಬನ್ನಿ, ಮೊದಲಿದನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಸಂಖ್ಯೆಗಳನ್ನು ನೋಡಿ. ನರಗುಂದು ಅಂದ್ರೆ ಬಹುತೇಕ ಹಳ್ಳಿಗಳೇ. ಅಂದ್ರೆ 100ರಲ್ಲಿ ಸುಮಾರು 64 ಜನ ಗ್ರಾಮೀಣ ಪ್ರದೇಶದಲ್ಲಿರುವರು. ಇದರ ನೇರಾರ್ಥ ಏನು? ಇಲ್ಲಿನ ಜನರ ಜೀವನ, ಅವರ ಆದಾಯ, ಅವರ ಭವಿಷ್ಯ ಎಲ್ಲವೂ ನೇರವಾಗಿ ಕೃಷಿಯ ಜೊತೆ ಬೆಸೆದುಕೊಂಡಿದೆ. ಇಲ್ಲಿನ ಮಳೆ, ಬೆಳೆ ಮತ್ತು ಮಾರುಕಟ್ಟೆಯೇ ರಾಜಕೀಯದ ದಿಕ್ಕನ್ನ ನಿರ್ಧರಿಸುತ್ತೆ. ಇನ್ನು ಸಾಮಾಜಿಕವಾಗಿ ನೋಡೋದಾದ್ರೆ ಇಲ್ಲೂ ಒಂದು ವೈವಿಧ್ಯತೆ ಇದೆ. ಲಿಂಗಾಯತ ಮತ್ತು ಇತರ ಹಿಂದುಳಿದ ವರ್ಗಗಳು ಬಹುಸಂಖ್ಯಾತರು. ಜೊತೆಗೆ ಮುಸ್ಲಿಮರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳು ಗಣನೀಯ ಸಂಖ್ಯೆಯಲ್ಲಿದ್ದಾರೆ. ಈ ಎಲ್ಲಾ ಸಮುದಾಯಗಳ ಆಸೆ ಆಕಾಂಕ್ಷೆಗಳನ್ನ ಒಟ್ಟಿಗೆ ತಗೊಂಡು ಹೋಗೋದಿದೆಯಾ, ಅದುವೇ ನಿಜವಾದ ಆಡಳಿತದ ಸವಾಲು. ಈ ಸ್ಲೈಡು ನಿಜಕ್ಕೂ ಆತಂಕಕಾರಿ. ಇಲ್ಲಿ ಕೆಲಸ ಮಾಡೋರಿಗಿಂತ ಯಾವುದೇ ಮುಖ್ಯ ಕೆಲಸದಲ್ಲಿ ಇಲ್ಲದೇ ಇರೋರ ಸಂಖ್ಯೆಯೇ ಜಾಸ್ತಿ. 52,000ಕ್ಕೂ ಹೆಚ್ಚು ಜನ. ಇದು ಕೇವಲ ನಿರುದ್ಯೋಗದ ಸಮಸ್ಯೆಯಲ್ಲ, ಇದು ಕ್ಷೇತ್ರದ ಭವಿಷ್ಯಕ್ಕೆ ಸಂಬಂಧಪಟ್ಟ ಒಂದು ಗಂಭೀರ ಪ್ರಶ್ನೆ. ಸರಿ, ಕೆಲಸ ಮಾಡೋರ ಕಥೆ ಏನು ಅಂತ ನೋಡಿದ್ರೆ ಅವರಲ್ಲಿ 100ಕ್ಕೆ 61 ಜನ ಕೃಷಿಯನ್ನೇ ನಂಬಿಕೊಂಡಿದ್ದಾರೆ. ಅಂದ್ರೆ ಮಳೆ ಕೈಕೊಟ್ರೆ, ಬೆಳೆ ಹಾಳಾದ್ರೆ ಇಡೀ ಕ್ಷೇತ್ರದ ಆರ್ಥಿಕತೆಯೇ ಅಲುಗಾಡುತ್ತೆ. ಇದು ಎಷ್ಟು ಅಪಾಯಕಾರಿಯಲ್ವಾ? ಕೃಷಿಯ ಮೇಲಿನ ಈ ಅತಿಯಾದ ಅವಲಂಬನೆ ಕ್ಷೇತ್ರದ ದೊಡ್ಡ ದೌರ್ಬಲ್ಯ. ಹೀಗಾಗಿಯೇ ನಾವು ಅಭಿವೃದ್ಧಿಯ ಅಂತರದ ಬಗ್ಗೆ ಮಾತಾಡೋದು. ನೋಡಿ, ನಗರ ಪ್ರದೇಶದಲ್ಲೇ 100ಕ್ಕೆ 36 ಮನೆಗಳಿಗೆ ಮಾತ್ರ ಸರಿಯಾದ ಸೌಲಭ್ಯ ಇದೆ ಅಂದ್ರೆ ಇನ್ನೂ ಹಳ್ಳಿಗಳ ಕಥೆ ಏನಾಗಿರ್ಬೇಡ? ಜನರಿಗೆ ಸಿಗೋ ಭರವಸೆ ಬೇರೆ, ಅವ್ರು ಅನುಭವಿಸೋ ವಾಸ್ತವವೇ ಬೇರೆ. ಈ ಅಂತರವೇ ಜನರ ಅಸಮಾಧಾನಕ್ಕೆ ಮುಖ್ಯ ಕಾರಣ. ಹಾಗಾದ್ರೆ ಈ ಎಲ್ಲಾ ಸವಾಲುಗಳಿಗೆ, ಈ ಅಸಮಾಧಾನಕ್ಕೆ ಜನರು ತಮ್ಮ ಮತದ ಮೂಲಕ ಏನು ಉತ್ತರ ಕೊಟ್ಟಿದ್ದಾರೆ? ಬನ್ನಿ, ಈಗ ಚುನಾವಣಾ ಫಲಿತಾಂಶದ ಆಳಕ್ಕೆ ಇಳಿಯೋಣ. ಮತಪೆಟ್ಟಿಗೆಯಲ್ಲಿ ದಾಖಲಾದ ಜನರ ತೀರ್ಪು ನಮಗೆ ಏನು ಹೇಳುತ್ತೆ? ಈ ಸಂಖ್ಯೆಗಳನ್ನ ಗಮನಿಸಿ. 2018ರಲ್ಲಿ ಸುಮಾರು 8,000 ವೋಟ್ನ ಮುನ್ನಡೆ. 5 ವರ್ಷದಲ್ಲಿ 2023ಕ್ಕೆ ಬರುವಾಗ ಅದು ಕೇವಲ 1,791ಕ್ಕೆ ಇಳಿದಿದೆ. ಇದು ಗೆಲುವಲ್ಲ, ಇದೊಂದು ಸ್ಪಷ್ಟವಾದ ಎಚ್ಚರಿಕೆಯ ಗಂಟೆ. ಜನ ಏನನ್ನೋ ಹೇಳೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದನ್ನ ಆಡಳಿತ ಗಂಭೀರವಾಗಿ ಪರಿಗಣಿಸಬೇಕು. ಹಾಗಾದ್ರೆ ಈ ಬದಲಾವಣೆಗೆ ಕಾರಣ ಏನು? ಮೊದಲನೇ ಕಾರಣ, ಕಲ್ಯಾಣ ಯೋಜನೆಗಳ ಮೇಲಿನ ಆಯಾಸ. ಕಳಸಾ ಬಂಡೂರಿ ಅಂತ ದಶಕಗಳ ದೊಡ್ಡ ಯೋಜನೆಗಳ ಮಾತು ಕೇಳಿ ಜನರಿಗೆ ಸಾಕಾಗಿದೆ. ಚುನಾವಣೆಗೆ ಕೊಡುವ ಉಚಿತ ಕೊಡುಗೆಗಳು ತಮ್ಮ ಜೀವನದ ಮೂಲಭೂತ ಸಮಸ್ಯೆಗಳನ್ನ ಬಗೆಹರಿಸಲ್ಲ ಅನ್ನೋ ಅರಿವು ಜನರಿಗೆ ಬಂದಿದೆ. ಎರಡನೇ ಕಾರಣ, ನಾವು ಆಗಲೇ ನೋಡಿದ ಅಭಿವೃದ್ಧಿಯ ಅಂತರ. ನಗರಕ್ಕೂ ಹಳ್ಳಿಗೂ ಇರೋ ಅಜಗಜಾಂತರ ವ್ಯತ್ಯಾಸ. ಪ್ರತಿದಿನದ ಬದುಕಿನಲ್ಲಿ ಎದುರಿಸೋ ಸಮಸ್ಯೆಗಳಿಗೆ ಪರಿಹಾರ ಸಿಗದಿದ್ದಾಗ ಆ ಸಿಟ್ಟು ಮತಪೆಟ್ಟಿಗೆಯಲ್ಲಿ ವ್ಯಕ್ತವಾಗುತ್ತೆ. ಇದು ಸಹಜ ಕೂಡ. ಯಾಕಂದ್ರೆ ಮೂಲಭೂತ ಸೌಲಭ್ಯ ಸಿಗೋದು ಅನ್ನೋದು ಕೇವಲ ಸರ್ಕಾರ ಕೊಡುವ ಸವಲತ್ತಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಘನತೆಯ ಹಕ್ಕು. ಈ ಅಭಿವೃದ್ಧಿಯ ಅಂತರ ಇದೆ ಅನ್ನೋ ಸತ್ಯವನ್ನ ಒಪ್ಕೊಂಡು ಅದರ ಬಗ್ಗೆ ಜವಾಬ್ದಾರಿಯುತವಾಗಿ ಮಾತಾಡೋದು ಸಾರ್ವಜನಿಕ ಜೀವನದಲ್ಲಿರುವರ ಸಾಂವಿಧಾನಿಕ ಕರ್ತವ್ಯ.
ಮತ್ತು ಮೂರನೇ ಬಹುಮುಖ್ಯ ಕಾರಣ ಉದ್ಯೋಗದ ಕೊರತೆ. ಓದಿದ ಹುಡುಗರು ಕೆಲ್ಸಕ್ಕೆಂತ ಬೆಂಗಳೂರು, ಪುಣೆಗೆ ಹೋಗ್ತಿದ್ದಾರೆ. ತಮ್ಮ ಊರಲ್ಲೇ ತಮ್ಮವ್ರ ಜೊತೆ ಒಂದು ನೆಮ್ಮದಿಯ ಬದುಕು ಕಟ್ಟಿಕೊಡೋಕೆ ಅವಕಾಶ ಇಲ್ಲ ಅನ್ನೋದು ಯುವಕರನ್ನ ಕಾಡೋ ದೊಡ್ಡ ಚಿಂತೆ. ಇಲ್ಲಿಯವರೆಗೆ ನಾವು ಸಮಸ್ಯೆಗಳನ್ನ ಗುರುತಿಸಿದ್ವಿ. ಈಗ ಸ್ವಲ್ಪ ಆಳಕ್ಕೆ ಹೋಗಿ ಈ ಫಲಿತಾಂಶದ ಹಿಂದೆ ಇರೋ ವ್ಯವಸ್ಥೆಯನ್ನು ನೋಡೋಣ. ನೆನಪಿಡಿ, ನಮ್ಮ ವಿಶ್ಲೇಷಣೆ ವ್ಯಕ್ತಿಗಳ ಬಗ್ಗೆ ಅಲ್ಲ, ಬದಲಿಗೆ ಅವರನ್ನು ಸುತ್ತುವರಿದಿರುವ ವ್ಯವಸ್ಥೆಯ ಬಗ್ಗೆ. ಹಾಲಿ ಶಾಸಕರ ಕಾರ್ಯತಂತ್ರದ ಸ್ಥಿತಿಯನ್ನ ಈ ಸ್ವಾಟ್ ಚಾರ್ಟ್ ಮೂಲಕ ನೋಡೋಣ. ಅವರ ಸಾಮರ್ಥ್ಯಗಳು ಸಾಕಷ್ಟಿವೆ. 3 ಸಲ ಶಾಸಕರಾಗಿದ್ದಾರೆ, ಮಂತ್ರಿಯಾಗಿದ್ರೂ, ಸಮುದಾಯದ ಬೆಂಬಲ ಇದೆ. ಆದರೆ ಅವರ ದೌರ್ಬಲ್ಯ ಏನೋ ಆಡಳಿತ ವಿರೋಧಿ ಅಲೆ. ಇನ್ನು ದೊಡ್ಡ ಬೆದರಿಕೆ ಅಂದ್ರೆ ನೀರಿನ ವಿಷಯದಲ್ಲಿ ರೈತರ ಸಿಟ್ಟು. ಈ ಒಂದು ಬೆದರಿಕೆ ಅವರ ಎಲ್ಲಾ ಸಾಮರ್ಥ್ಯಗಳನ್ನೂ ಮೀರಿ ನಿಲ್ಬಲ್ಲದು. ಇದರ ಜೊತೆಗೆ ಹೊರಗಿನಿಂದ ಬರೋ ಒತ್ತಡಗಳೂ ಇವೆ. ಬೆಲೆ ಏರಿಕೆ, ಸಾಲದ ಹೊರೆ, ಯುವಕರ ಹೆಚ್ಚುತ್ತಿರುವ ನಿರೀಕ್ಷೆಗಳು. ಇವೆಲ್ಲದರ ಮಧ್ಯೆ ಈಗ ಮತದಾರರು ಸುಲಭವಾಗಿ ಯಾರನ್ನೂ ನಂಬಲ್ಲ. ಅವರ ನಿಷ್ಠೆ ಗಳಿಸ್ಬೇಕು ಅಂದ್ರೆ ಪ್ರತಿದಿನ ಕೆಲ್ಸ ಮಾಡಿ ತೋರಿಸಲೇಬೇಕು. ಸರಿ, ಈಗ ಇನ್ನಷ್ಟು ಆಳವಾಗಿ ನೋಡೋಣ. ಮತದಾನದ ಮಾದರಿಗಳನ್ನ ವಿಶ್ಲೇಷಿಸಿ ಅದರಿಂದ ಕಲಿಯೋ ಪಾಠಗಳೇನು ಅಂತ ಹುಡುಕೋಣ. ಇದು ಒಂದ್ರೀತಿ ಫೊರೆನ್ಸಿಕ್ ತನಿಖೆ ಇದ್ದಾಗೆ. ಸಣ್ಣ ಸಣ್ಣ ಸುಳಿವುಗಳಲ್ಲೂ ದೊಡ್ಡ ಸತ್ಯ ಅಡಗಿರುತ್ತೆ. ಈ ಚಾರ್ಟ್ ನೋಡಿ, ಇದು ಬಹಳ ಇಂಟ್ರೆಸ್ಟಿಂಗ್. ಬಿಜೆಪಿಯ ವೋಟ್ ಶೇರ್ ಕೇವಲ 2% ಕಮ್ಮಿಯಾಗಿದೆ. ಕಾಂಗ್ರೆಸ್ ವೋಟ್ ಶೇರ್ ಸುಮಾರು 2.3% ಜಾಸ್ತಿಯಾಗಿದೆ. ಜೊತೆಗೆ ಮತದಾನದ ಪ್ರಮಾಣ 3% ಹೆಚ್ಚಾಗಿದೆ. ನೋಡೋಕೆ ಸಣ್ಣ ಸಂಖ್ಯೆಗಳನ್ಸುತ್ತಲ್ವಾ, ಆದರೆ ಈ 3 ಸೇರಿ 8,000 ವೋಟಿನ ಅಂತರವನ್ನೇ ಇಲ್ವಾಗ್ಸಿವೆ. ರಾಜಕೀಯದಲ್ಲಿ ಪ್ರತಿಯೊಂದು ಮತವೂ ಎಷ್ಟು ಮುಖ್ಯ ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ನೊಂದು ಮುಖ್ಯವಾದ ವಿಷಯ, ಜನರ ಸಮಸ್ಯೆಗಳು ಎಲ್ಲಾ ಕಡೆ ಒಂದೇ ರೀತಿಯಿಲ್ಲ. ನಗರದಲ್ಲಿರೋರಿಗೆ ನಲ್ಲಿ ನೀರು, ಬೀದಿ ದೀಪದ ಚಿಂತೆ. ಆದರೆ ಹಳ್ಳಿಯಲ್ಲಿರೋ ರೈತನಿಗೆ ನೀರಾವರಿ ಕಾಲುವೆ, ಸಾಲ ಮನ್ನಾ, ಹಾಳಾದ ರಸ್ತೆಗಳ ಬಗ್ಗೆ ತಲೆಬಿಸಿ. ಎಲ್ಲರಿಗೂ ಒಂದೇ ಪರಿಹಾರ ಕೊಡೋಕ್ ಆಗಲ್ಲ. ಸ್ಥಳೀಯ ಸಮಸ್ಯೆಗಳಿಗೆ ಸ್ಥಳೀಯ ಪರಿಹಾರವೇ ಬೇಕು. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಬೇಕಾ? ಹೆಚ್ಚು ದೂರ ಹೋಗ್ಬೇಕಾಗಿಲ್ಲ. ಪಕ್ಕದ ನವಲಗುಂದ ಕ್ಷೇತ್ರವನ್ನೇ ನೋಡಬಹುದು. ಅಲ್ಲಿ ಗೆಲುವಿಗೆ ಕಾರಣ ದೊಡ್ಡ ದೊಡ್ಡ ಭಾಷಣಗಳಲ್ಲ, ಬದಲಿಗೆ ರೈತರ ಸಮಸ್ಯೆಗಳ ಬಗ್ಗೆ ಮನೆ ಮನೆಗೆ ಹೋಗಿ ಮಾತಾಡಿದ್ದು, ಅವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು, ಸ್ಥಳೀಯ ಸಮಸ್ಯೆಗಳಿಗೆ ಒತ್ತು ಕೊಟ್ಟಿದ್ದು. ತಳಮಟ್ಟದ ರಾಜಕೀಯದ ಶಕ್ತಿ ಇದು. ಸರಿ, ಇಷ್ಟೆಲ್ಲ ವಿಶ್ಲೇಷಣೆ ಆಯ್ತು, ನೆಲದ ಸತ್ಯ ಗೊತ್ತಾಯ್ತು, ಸಂಖ್ಯೆಗಳ ಮಾತು ಕೇಳಿಸ್ಕೊಂಡ್ವಿ. ಈಗ ಇದೆಲ್ಲದರ ಆಧಾರದ ಮೇಲೆ ಭವಿಷ್ಯಕ್ಕೆ ಒಂದು ಗಟ್ಟಿಯಾದ ಕಾರ್ಯಸಾಧ್ಯವಾದ ನೀಲನಕ್ಷೆಯನ್ನ ಹೇಗೆ ರೂಪಿಸ್ಬೋದು ಅಂತ ನೋಡೋಣ. ನಮ್ಮ ಶಿಫಾರಸ್ಸು ಬಹಳ ಸ್ಪಷ್ಟವಾಗಿದೆ. ಹಾಲಿ ಅಭ್ಯರ್ಥಿಯನ್ನೇ ಉಳಿಸ್ಕೊಳ್ಬೇಕು. ಆದ್ರೆ ಒಂದು ದೊಡ್ಡ ಆದ್ರೆ ಇದೆ. ಇಲ್ಲಿಂದ ಮುಂದೆ ಯಥಾಸ್ಥಿತಿ ಮುಂದುವರಿಯೋಕ್ ಸಾಧ್ಯವೇ ಇಲ್ಲ. ಜನರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಬೇಕು. ಅಭಿವೃದ್ಧಿ ಯೋಜನೆಗಳನ್ನ ಜನರಿಗೆ ತಲುಪಿಸೋದ್ರಲ್ಲಿ ವೇಗ ಮತ್ತು ಪಾರದರ್ಶಕತೆ ಇರಲೇಬೇಕು. ಇದಕ್ಕಾಗಿ 3 ದೊಡ್ಡ ಪರಿವರ್ತನಾಶೀಲ ಹೆಜ್ಜೆಗಳನ್ನ ಇಡಬೇಕು. ಮೊದಲನೇದು ಮತ್ತು ಅತಿ ಮುಖ್ಯವಾದದ್ದು ಕಳಸಾ-ಬಂಡೂರಿ ಯೋಜನೆ. ಇದು ಬರೀ ನೀರಿನ ಯೋಜನೆಯಲ್ಲ, ಇದು ಈ ಭಾಗದ ಜನರ ಬದುಕಿನ ಪ್ರಶ್ನೆ. ಎರಡನೇದು ನರಗುಂದ-ನವಲಗುಂದ ಹೆದ್ದಾರಿ. ಇದು ಆರ್ಥಿಕತೆಗೆ ರಕ್ತನಾಳದಂತೆ. ಮೂರನೇದು ಒಂದು ಕೃಷಿ ಸಂಸ್ಕರಣಾ ಪಾರ್ಕ್. ಇದು ನೇರವಾಗಿ ಸ್ಥಳೀಯ ಯುವಕರಿಗೆ ಉದ್ಯೋಗ ಕೊಡುತ್ತೆ, ವಲಸೆಯನ್ನ ತಡೆಯುತ್ತೆ. ಆದರೆ ನೆನ್ಪಿಡಿ, ರಸ್ತೆ ಕಟ್ಟಡ ಕಟ್ಟೋದ್ರಿಂದಷ್ಟೇ ನಂಬಿಕೆ ವಾಪಸ್ ಬರಲ್ಲ. ಅದಕ್ಕೆ ಮಾನವೀಯ ಸ್ಪರ್ಶ ಬೇಕು. ಯುವಕರಿಗೆ ಕೌಶಲ್ಯ ತರಬೇತಿ, ಮಹಿಳೆಯರಿಗೆ ಸ್ವಸಹಾಯ ಸಂಘಗಳ ಮೂಲಕ ಆರ್ಥಿಕ ಶಕ್ತಿ, ದಲಿತರಿಗೆ ಮನೆ ಮತ್ತು ವಿದ್ಯಾರ್ಥಿ ವೇತನಗಳು ಸರಿಯಾಗಿ ತಲುಪುವಂತೆ ನೋಡಿಕೊಳ್ಳೋದು, ಮತ್ತು ರೈತರ ಜೊತೆ ಮುಖಾಮುಖಿಯಾಗಿ ಕೂತು ಮಾತಾಡೋದು. ಈ ಸಂಬಂಧವನ್ನ ಪ್ರಾಮಾಣಿಕವಾಗಿ ಪುನರ್ನಿರ್ಮಿಸಬೇಕು. ಯಾಕಂದ್ರೆ ಯಾವುದೇ ಸಂಬಂಧಕ್ಕೆ ನಂಬಿಕೆಯೇ ಅಡಿಪಾಯ. ಅದರಲ್ಲೂ ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಜನರ ಜೊತೆ ಮಾತಾಡುವಾಗ ನಾವು ಅವರ ಖಾಸಗಿತನವನ್ನು ಗೌರವಿಸಬೇಕು. ಭಾರತದ ದತ್ತಾಂಶ ಸಂರಕ್ಷಣಾ ಕಾನೂನಿನ ಪ್ರಕಾರ ಯಾವುದೇ ಸಂವಹನ ಜನರ ಘನತೆ, ಗೌರವ ಮತ್ತು ಸ್ಪಷ್ಟ ಒಪ್ಪಿಗೆಯ ಮೇಲೆ ನಿಂತಿರಬೇಕು. ಇದೇ ದೀರ್ಘಕಾಲದ ನಂಬಿಕೆಗೆ ಬುನಾದಿ. ಕೊನೆಯದಾಗಿ ಈ ಎಲ್ಲಾ ವಿಶ್ಲೇಷಣೆಯ ಸಾರಾಂಶ ಏನು? ಕ್ಷೇತ್ರದ ನಾಯಕತ್ವದ ಮುಂದೆ ಈಗ ಯಾವ ದಾರಿ ಇದೆ? ಮುಂದಿನ ಹೆಜ್ಜೆ ಹೇಗಿರಬೇಕು? ನೋಡಿ, ನರಗುಂದ ಕ್ಷೇತ್ರ ಇಂದು ಒಂದು ಕವಲು ದಾರಿಯಲ್ಲಿದೆ. ಒಂದು ದಾರಿ ಹಳೆಯ ಭರವಸೆಗಳ ವಿಳಂಬದ ದಾರಿ. ಇನ್ನೊಂದು ದಾರಿ ದತ್ತಾಂಶವನ್ನ ಆಧಾರವಾಗಿಟ್ಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಉದ್ದೇಶಪೂರ್ವಕ ಆಡಳಿತದ ದಾರಿ. ಇವೆರಡರಲ್ಲಿ ಯಾವ ದಾರಿ ನಿಜವಾದ ಸುಸ್ಥಿರವಾದ ಜನಾಭಿಪ್ರಾಯವನ್ನು ನಿರ್ಮಿಸುತ್ತೆ?
ಈ ಪ್ರಶ್ನೆಗೆ ಉತ್ತರ ಸ್ಪಷ್ಟವಾಗಿದೆ ಮತ್ತು ಆಯ್ಕೆ ಕ್ಷೇತ್ರದ ನಾಯಕತ್ವಕ್ಕೆ ಸೇರಿದೆ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ ಬ್ಲೂಪ್ರಿಂಟ್ ಸ್ಟ್ರಾಟಜೀಸ್ .ai ಅನ್ನು mgr@blueprintstrategies.ai ನಲ್ಲಿ ಅಥವಾ 08042041602 ಸಂಖ್ಯೆಗೆ ಕರೆ ಮಾಡಿ ಸಂಪರ್ಕಿಸಿ. ರಾಜಕೀಯವನ್ನು ಮೀರಿದ ಉದ್ದೇಶ.